ಓಂ ಪಿತೃಗಣಾಯ ವಿದ್ಮಹೆ ಜಗದ್ದಾರಿಣಿ ಧೀಮಹಿ ತನ್ನೋ ಪಿತೃ ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಭುಜ ಜ್ಯೋತಿಷಾಲಯ ವತಿಯಿಂದ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಹೊಸದಾಗಿ ನೋಡ್ತಕ್ಕಂಥ ವೀಕ್ಷಕರು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ. ಯಾಕೆಂದರೆ ಪ್ರತಿದಿನ ನಾನು ಹೊಸ ಸಂಚಿಕೆಗಳನ್ನು ಕೊಡ್ತಾ ಬರ್ತೀನಿ. ಹಾಗೆ ನನ್ನ ಹಳೆಯ ಸಂಚಿಕೆಗಳನ್ನು ಸಹ ನೀವು ನೋಡಿದೆ, ಅದರಲ್ಲಿ ಹಲವಾರು ಜ್ಯೋತಿಷ್ಯ ಉಪಯುಕ್ತ ಮಾಹಿತಿಗಳು ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಈ ದಿನದ ವಿಚಾರವಾಗಿ ನಾನು ಪ್ರೇತ ಸಂಸ್ಕಾರ ಮತ್ತು ನಾರಾಯಣ ಬಲಿ ತಿಲಹೋಮದ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಹುಟ್ಟು ಸಾವು ಅನ್ನುವುದು ಇಡೀ ಪ್ರಪಂಚಾದ್ಯಂತ ನಡೆಯುತ್ತದೆ. ಹಾಗೆ ಸಾವಿನ ನಂತರ ಮತ್ತೆ ಪುನರ್ಜನ್ಮ ಆಗುತ್ತೆ. ಅದಕ್ಕೆ ಪುನರತಿ ಜನನಂ ಪುನರತಿ ಮರಣಂ ಅಂತ ಹೇಳ್ತೀವಿ. ಕೇತು ಮೋಕ್ಷ ಕೊಡುವವರೆಗೂ ನಮಗೆ ಪುನರ್ಜನ್ಮ ಆಗ್ತಾನೇ ಇರುತ್ತೆ. ನಾವೆಲ್ಲ ರಿಪೀಟರ್ಸ್ ಅಂತ ಹೇಳ್ಬೋದು. ಇದರ ಮಧ್ಯೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ಸಾವನ್ನು ಅನುಭವಿಸಿದರೆ, ತುಂಬ ಆಸೆ ಇಟ್ಟುಕೊಂಡು ಸತ್ತಿದ್ದರೆ, ಅಕಾಲ ಮೃತ್ಯು ಅಂತ ಹೇಳ್ತೀವಿ. ಅಪಘಾತ ಇರ್ಬೋದು, ಬೆಂಕಿ ಅವಘಡ ಇರ್ಬೋದು, ಕಾಯಿಲೆಯಿಂದ ನರನಳಿ ಸತ್ತಿದ್ದರೆ, ಕೊಲೆಯಾಗಿದ್ದರೆ, ಹಾಗೆ ನೀರಿನಿಂದ ಮೃತ್ಯುವಾಗಿದ್ದರೆ, ಆಯುಧಗಳಿಂದ ಮೃತ್ಯುವಾಗಿದ್ದರೆ, ಸರ್ಪಗಳಿಂದ ಮೃತ್ಯುವಾಗಿದ್ದರೆ, ಮದುವೆ ಆಗದೆ ಮೃತ್ಯು ಆಗಿದ್ದರೆ, ಚಿಕ್ಕ ವಯಸ್ಸಿನಲ್ಲಿ ಮನೆಯಲ್ಲಿ ಮೃತ್ಯುಗಳು ಆಗುತ್ತಿದ್ದರೆ, ಆರೋಗ್ಯವಾಗಿ ಚೆನ್ನಾಗಿದ್ದರೂ ಕಾಲವಾಗೋದು ಚಿಕ್ಕ ವಯಸ್ಸಿಗೆ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಗಂಡು ಸಂತಾನಗಳು ಅಭಿವೃದ್ಧಿ ಇಲ್ಲ, ಹೆಣ್ಣು ಮಕ್ಕಳು ಹೆಚ್ಚು, ಮದುವೆನೇ ಆಗ್ತಿಲ್ಲ. ನಾವು ಕುಟುಂಬದಲ್ಲಿ ಅಭಿವೃದ್ಧಿನೇ ಇಲ್ಲ, ಎಷ್ಟು ದುಡಿದರೂ ಹಾಗೆಯೇ ಇದ್ದೇವೆ. ಕನಸಿನಲ್ಲಿ ಸತ್ತವರು ಪದೇ ಪದೇ ಬರ್ತಾ ಇದ್ದಾರೆ ಅಥವಾ ಕಾಡ್ತಾ ಇದ್ದಾರೆ ಅಂತ ಹೇಳ್ತೇವೆ. ರಾತ್ರಿಯಲ್ಲಿ ಬಂದು ಕಾಣಿಸುವಂತಹದ್ದು, ಊಟವನ್ನು ಕೇಳುವಂತಹದ್ದು, ಜೊತೆಯಲ್ಲಿರುವಂತೆ ಕಾಣಿಸುವುದು, ಹಾಗೆ ಜೊತೆಯಲ್ಲಿ ಮಾತುಕತೆ, ಹಲವಾರು ಒಂದು ಸಭೆ ಸಮಾರಂಭದಲ್ಲಿ ಇರುವಂಗೆ ಕಾಣಿಸುವಂಥದ್ದು, ಈಗ ಹಲವಾರು ರೂಪದಲ್ಲಿ ಕಾಣಿಸ್ಕೋಬಹುದು. ಮನೆಯನ್ನು ಬಿಟ್ಟು ಹೋದವರು ಎಲ್ಲಿಗೆ ಹೋದರು ಅಂತ ಇನ್ನೂ ಗೊತ್ತೇ ಇಲ್ಲ. ವಿಷ ಕುಡಿದು ಸತ್ತಿರಬಹುದು, ಏನಾಗಿದ್ದಾರೋ ಗೊತ್ತಿಲ್ಲ, ನೀರು ಬಿದ್ದಾಗಿದ್ದಾರೋ, ಒಟ್ಟಲೆ ಅವ್ರು ಕಾಣೆಯಾದವರು ನಮಗಿನ್ನೂ ಮಾಹಿತಿಯೇ ಇಲ್ಲ. ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವವರು ಈಗ ನಾನಾ ಕಾರಣಗಳಿಂದ ಸತ್ತಿದ್ದಾರೆ. ವಿಷವನ್ನು ತೆಗೆದುಕೊಂಡು ಸತ್ತಿದ್ದಾರೆ. ಹೀಗೆ ಹೊಟ್ಟೆಯಲ್ಲಿ ಮಗು ತೆಗೆಸಿದರೆ ವೈದ್ಯಕೀಯ ಕಾರಣ, ಇನ್ನೂ ಇನ್ನೇತರ ಕಾರಣಗಳಿಂದ ಹುಟ್ಟಿದ ಮಗು ತಕ್ಷಣ, ಹಾಗೆ ಜನ್ಮ ಆದ ತಕ್ಷಣ ಮರಣ ಹೊಂದುವಂಥದ್ದು, ಹೊಟ್ಟೆಯಲ್ಲಿ ಚೆನ್ನಾಗಿದ್ದ 6-7 ತಿಂಗಳಲ್ಲೇ ಆ ಭ್ರೂಣ ಸತ್ತು ಹೋಗುವಂಥದ್ದು. ಇವರಲ್ಲಿ ನಾವು ಯಾವುದೇ ರೀತಿಯಲ್ಲಿ ಒಂದು ಮರಣವನ್ನು ಅಥವಾ ಒಂದು ಕಾಲವಾದರೆ ನಾರಾಯಣ ಬಲಿ ಪೂಜೆಯನ್ನು ಮಾಡಿಸ್ಬೇಕು. ಹಾಗೂ ಪ್ರೇತ ಸಂಸ್ಕಾರ ಮಾಡಿಸಿದೆ ಅದರಲ್ಲಿ ಅವರಿಗೆಲ್ಲ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಯಾಕೆ 400 ವರ್ಷ ಇವರಿಗೆ ಮೋಕ್ಷವಿಲ್ಲದೆ ದೇಹ ಸಿಗದೆ ಅಲೆದಾಡುತ್ತಾರೆ. ಇದರಿಂದ ನಮಗೆ ನಾನಾ ರೀತಿಯ ತೊಂದರೆಗಳು, ಪ್ರೇತ ಬಾಧೆಗಳಿಂದ ನಮಗೆ ಕುಟುಂಬಕ್ಕೆ ಆಗ್ತಾ ಇರುತ್ತೆ. ಹಾಗೆ ಜಾತಕದಲ್ಲೂ ಕೂಡ ನಮಗೆ ಪಿತೃದೋಷಗಳು, ಅಪಮೃತ್ಯುಗಳ ಬಗ್ಗೆ ತೊಂದರೆ ಇದ್ದರೆ ಅದರಲ್ಲೂ ಸಹ ನಾವು ತಿಳಿದುಕೊಳ್ಳುವ ತಕ್ಕಂತೆ ಪರಿಹಾರವನ್ನು ಸಹ ನಾವು ಮಾಡ್ಕೋಬೇಕಾಗತ್ತೆ. ದೋಷಕ್ಕೆ ತಕ್ಕಂತೆ ಕಾರ್ಯವನ್ನು ನಾವು ಮಾಡಿಸ್ಕೋಬೇಕು. ಹಾಗೆ ತಿಲಹೋಮ ಬಗ್ಗೆ ತಿಳಿದುಕೊಳ್ಳೋಣ. ತಿಲಹೋಮದಲ್ಲಿ ನಾವು ಅಗ್ನಿಯನ್ನು ಪ್ರಾರ್ಥನೆಯನ್ನು ಮಾಡ್ತೇವೆ. ಪಿತೃದೋಷಗಳಿಂದ ಉಂಟಾಗುತ್ತಿರುವ ತೊಂದರೆಯನ್ನು ನಿವಾರಣೆ ಮಾಡಿಕೊಳ್ಳಲು, ಪೂರ್ವಜನರ ಒಂದು ಕೋಪವನ್ನು ಶಮನಗೊಳಿಸಲು ನಾವು ತಿಲಹೋಮವನ್ನು ಮಾಡ್ತೇವೆ. ಇದರಿಂದ ಗತಬೋಧ ಅಂದರೆ ಮರಣ ಹೊಂದಿದ ಪೂರ್ವಿಕರ ಆತ್ಮಗಳ ಸಂತೃಪ್ತಿಗೊಳಿಸಲು ಇದರಿಂದ ಎಲ್ಲ ದೋಷಗಳು ನಾವು ಹೊರ ಹಾಕಬಹುದು. ಪೂರ್ವಿಕರು ನಮ್ಮ ಹಣೆಯ ಬರವನ್ನು ಬದಲಾಯಿಸುವಂಥ ಶಕ್ತಿಯನ್ನು ಹೊಂದಿದ್ದಾರೆ. ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ತೆಗೆದು ಸುಖ ಜೀವನಕ್ಕೆ ದಾರಿಯನ್ನು ಮಾಡಿಕೊಡ್ತಾರೆ. ಅವರ ಅದೃಷ್ಟ ನಮಗೆ ರಕ್ಷಾ ದೇವತೆಗಳ ರೀತಿಯಲ್ಲಿ ನಮಗೆ ಕಾಪಾಡುತ್ತದೆ. ಹಾಗೆಯೇ ತಿಲಹೋಮ ಬೇರೆ ಹೋಮಗಳಿಂದ ಒಂದು ವಿಶೇಷವಾಗಿರುತ್ತೆ. ತಿಲಹೋಮವನ್ನು ನಾವು ಪಿತೃ ಗಾಯತ್ರಿ ಮಂತ್ರ ಹಾಗೂ ಪಿತೃ ದೋಷ ಪರಿಹಾರ ಮಂತ್ರದಿಂದ ನಾವು ಮಾಡಿಸ್ಬೇಕಾಗುತ್ತೆ. ಹಾಗೆಯೇ ನಾವು ಯಾರು ಅಂತ ಒಂದು ಪ್ರೇತ ಸಂಸ್ಕಾರ ನಾರಾಯಣ ಬಲಿ ತಿಲಹೋಮ ಮಾಡಿಸ್ತಿರೋ, ಯಾರೋ ಒಂದು ಪ್ರೇತ ಸಂಸ್ಕಾರ ಹಾಗೆ ನಾರಾಯಣ ಬಲಿ ತಿಲಹೋಮ ಮಾಡಿಸ್ತಿರೋ ಅವರು ಗುರುರಾವು ಸಂಧಿ ಹೋಮವನ್ನು ಮಾಡಿಸ್ಕೋಬೇಕು. ಇದನ್ನು ಸಂಪೂರ್ಣ ಗುರುಬಲ ಬಂದು ನಿಂತು ಹೋಗಿರುವಂತಹ ಅರ್ಧಂಬರ್ಧ ಕಾರ್ಯಗಳು ಮುಂದುವರಿಯುತ್ತೆ. ಮದುವೆ, ಉದ್ಯೋಗ, ಸಂತಾನ, ಹಣಕಾಸಿನ ವಿಚಾರ ಎಲ್ಲವೂ ಪರಿಹಾರ ಆಗುತ್ತೆ. ರಾಹುವಿನಿಂದ ನಮಗೆ ಅನೇಕ ಪ್ರೇತಬಾಧೆಗಳು ಉಂಟಾಗುವಂಥದ್ದು. ಜಾತಕದಲ್ಲಿ ನಮಗೆ ರಾಹುವಿನಿಂದಲೇ ಪಿತೃದೋಷಗಳು ತಿಳಿಯುವಂತಹದ್ದು, ಹಾಗೆ ರಾಹುವಿನಿಂದಲೂ ಅಪಮೃತ್ಯುಗಳು ನಮಗೆ ಬಾಧಿಸುವಂತಹದ್ದು. ಹಾಗೆ ಕೊಲೆ ಇರ್ಬೋದು, ಹಾಗೆ ಒಂದು ಕೆಟ್ಟ ಆಲೋಚನೆ, ಆತ್ಮಸ್ಥೈರ್ಯವಿಲ್ಲದೆ ಆತ್ಮಹತ್ಯೆ ಪ್ರಯತ್ನ ಮಾಡುವಂತಹದ್ದು. ಈಗ 16 ದಿವಸಗಳ ತಿಥಿಗೆ ಅನುಗುಣವಾಗಿ ಯಾರು ಪ್ರೇತ ಸಂಸ್ಕಾರ ನಾರಾಯಣ ಬಲಿ ತಿಲಹೋಮವನ್ನು ಮಾಡಿಸ್ತಾರೋ ಅವರೆಲ್ಲರಿಗೂ ವೈಕುಂಠ ನಾರಾಯಣ, ಶ್ರೀಮನ್ನಾರಾಯಣ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ನಾನು ಈ ದಿನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ಇತರರಿಗೂ ಶೇರ್ ಮಾಡಿ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.